ನಿಮಗ ಈ ಹಿಂದ ನಿಶ್ಚಯ ಆಗಿದ್ದ ಕನ್ಯಾ ಬ್ಯಾಡ್ ಅಂದ್ಲು ಅಂತ ಧರಣಿ ಕುಂತ ಹುಬ್ಬಳ್ಳಿ ಯೋಧನ್ನ ತೋರಿಸಿದ್ವಿ. ಆದ್ರ ದಾವಣಗೆರೆಯಾಗ ವಕೀಲ ಒಬ್ಬ ನಿಶ್ಚಿತಾರ್ಥ ಮಾಡ್ಕೊಂಡ್ ಮ್ಯಾಗ ಕನ್ಯಾ ಬ್ಯಾಡ ಅನ್ನ ಕುಂತಾನ. ಅಂದ್ಹಂಗ ಎಂಗೇಜ್ಮೆಂಟ್ ಮಾಡ್ಕೊಂಡು ಕೈ ಕೊಡೋದ ಇವನ ಕೆಲಸ ಅಂತ. ಇವ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ DR ರವೀಂದ್ರ. ಕೆಲ್ಸ ವಕೀಲ್ಕಿ. ಕರೆ ಕೊಟ್ಟು ಹಾಕೊಂಡು ನ್ಯಾಯ ಕೊಡಿಸ್ತಾನೋ ಇಲ್ಲೋ ಗೊತ್ತಿಲ್ಲ, ಆದ್ರ ಬಾಳ್ ಹೆಣ್ಮಕ್ಳಿಗೆ ಮೋಸ ಮಾಡ್ಯಾನ ಅನ್ನೋ ಆರೋಪ ಇವನ್ ಮ್ಯಾಗ ಐತಿ. ಪರಿಚಯದವರ ಮನೆಗೆ ಹೋಗಿ ಹೆಣ್ಣು ನೋಡಿದ ಶಾಸ್ತ್ರ ಮುಗಿಸಿ ನಿಶ್ಚಿತಾರ್ಥ ಮಾಡ್ಕೊಂಡು ಕೈ ಕೊಡೋದ ಇವನ್ ಕೆಲ್ಸ ಅಂತ. ನನಗೆ ಹೆಣ್ಣೋಡು ಅಂತ ಹೇಳೋಣ ಅವನು. ಅಂತಹ ಸಂದರ್ಭದಲ್ಲಿ ನಾನು ಬೇರೆ ಎಲ್ಲಿ ನೋಡೋದು, ನಮ್ಮ ಸಂಬಂಧದಲ್ಲಿ ಒಂದು ನೋಡೋಣ ಅಂತೇಳಿ ನಾನು ನಮ್ಮ ಮನೆಯ ಅಕ್ಕನ ಮಗಳನ್ನ ನೋಡಿ ತೋರಿಸೋದಕ್ಕೆ ಒಂದು ಪ್ರಯತ್ನ ಪಟ್ಟೆ. ಆಯಿತು, ಅವ್ನು ಬಂದ, ನೋಡಿದ, ಇಷ್ಟ ಆಯಿತು ಅಂತ ಹೇಳ್ದೆ. ಅವರು ಸಂಬಂಧಿಕರನ್ನೆಲ್ಲ ಕರ್ಕೊಂಬಂದ, ಎಂಗೇಜ್ಮೆಂಟ್ವರೆಗೂ ಅದಾಯಿತು. ಎಂಗೇಜ್ಮೆಂಟ್ ಮಾಡ್ಕೊಂಡು ಅವ್ರ ಜೊತೆ ಓಡಾಡ್ತಾನ. ಆಮ್ಯಾಗ ನೀವು ಸರಿ ಇಲ್ಲ ಅಂತಾನ. ಸೋದರ ಮಾವನ ಮಗಳು ಊರಾನ್ ಇಬ್ರು ಹೆಣ್ಮಕ್ಳಿಗೂ ಹಿಂಗ ಮಾಡ್ಯಾನಂತ. ಹಿಂಗಂತ ಇವನಿಂದ ಮೋಸ ಹೋದ ಹುಡುಗಿ ಹೇಳ್ತಾಳ. ಅಂದರೆ ನಮ್ಮ ಫ್ರೆಂಡ್ ಊರಿಗೆ ಹೋಗಿದ್ದೆ, ಮನೇಲಿ ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿದ್ದೆ. ಆ ಕಾರಣ ನಮ್ಮ ಮನೆಗೆ ಒಂದ್ಸಲ ಫೋನ್ ಮಾಡಿದ್ದೆ. ನಾನು ಊರಿಗೆ ಹೋದ ದಿವಸ ನಮ್ಮ ಮನೇಲಿ ನಮ್ಮ ಚಿಕ್ಕಪ್ಪ ಇದ್ದರು. ನಮ್ಮ ಚಿಕ್ಕಪ್ಪ ಇಲ್ಲ, ನಾವು ಫ್ರೆಂಡ್ ಊರಿಗೆ ಹೋಗಿದ್ದಾಳೆ, ಏನೋ ಫಂಕ್ಷನ್ ಐತೆ ಅಂತಂದೇಳಿ ಅಂತಂದರು. ಅದೇ ಕಾರಣದಿಂದ ಉದ್ದೇಶ ಇಟ್ಕೊಂಡು ಒಂದಿನ ಹುಡುಗಿ ಇಲ್ಲ, ನೈಟು ಯಾರ ಸ್ನೇಹಿತನ ಜೊತೆ ಹೋಗಿದ್ದಾನೆ ಅಂತ ಊಹಿಸ್ಕೊಂಡು ಆ ವಿಚಾರವಾಗಿ ಅವ್ನು ಮದುವೆ ಆಗಲ್ಲ ಅಂತ ಇದ್ದಾನೆ. 1 ಲಕ್ಷ ರೂಪಾಯಿ ಕ್ಯಾಶ್, 5 ತೊಲಿ ಬಂಗಾರ ಡಿಮ್ಯಾಂಡ್ ಮಾಡಿದ್ದ. ಮದ್ವಿ ತಯಾರಿಗೆ ಅಂತ ಹುಡುಗಿ ಮನೆಯವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಯಾರ. ಇಷ್ಟೆಲ್ಲ ಆದ್ಮ್ಯಾಗ ಹುಡುಗಿ ಸರಿ ಇಲ್ಲ ಅಂತಾನಂತ. ಎಂಗೇಜ್ಮೆಂಟು ಮಾಡ್ಕೊಂಡ, ದುಡ್ಡು ಇಸ್ಕೊಂಡ, ವಾರದಾಗ 15 ದಿವಸ ಬಂದು ಇಲ್ಲಿ ಇರೋ ನನ್ನ ಮಗಳ ಜೊತೆಗೆ ಪಿಕ್ಚರ್ಗೆಲ್ಲ ಹೋಗಿದ್ದಾನೆ. ಇವ್ ನ್ಯಾಯ ಹೇಳಾನೆ ಹಿಂಗೆ ಮಾಡಿರ್ತಾನಂತ ನಾನು ತಿಳ್ಕೊಂಡಿದ್ದಿಲ್ಲ. ಈಗ ಯಾಕೆ ಹಿಂಗೆ ಹೇಳ್ತಾನೆ, ಯಾಕೆ ಅದೇನು ಕಂಡು ಯಾಕೆ ಆಡಕ್ ಬೇಡ ಅಂತಾನೆ. ಈ ಮದ್ವಿ ಆಗ್ ಹೋಗ್ಲಿ ಅಂತ ಎಲ್ಲರೂ ಬಾಳ ಪ್ರಯತ್ನ ಮಾಡಿದ್ರು, ಆದ್ರ ಇವ ಮಾತ್ರ ಒಪ್ಲೇ ಇಲ್ಲ. ಹಿಂಗಾಗಿ ದಾವಣಗೆರೆ KTJ ನಗರದ ಸ್ಟೇಷನ್ಯಾಗ ಈಗ ಕೇಸ್ ಆಗೇತಿ. ಇನ್ಮ್ಯಾಗಾರ ಈ ವಕೀಲಂಗ ಬುದ್ಧಿ ಭೆಟ್ಟಿಯಾಗ್ಲಿ ಅಂತಾರ ಮಂದಿ. ರಾಜಪ್ಪ ಸುತ್ತೂರ್, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಅನ್ನೋ ಹಂಗ ಪ್ರೀತಿ ಸಿಗೋ ಮಠ ಬಿಡಂಗಿಲ್ಲ ಅಂತ ಹುಬ್ಬಳ್ಳಿ ಯೋಧ ಪೊಲೀಸ್ ಸ್ಟೇಷನ್ ಮಠ ಹೋಗಿದ್ದ. ಆದ್ರ ನೀ ಏನಾರ ಹೇಳು, ನಾನು ನಿನ್ನ ಮದ್ವೆ ಆಗಾಕ ಒಲ್ಲಿ ಅಂತ ಹೇಳಿ ಕಳ್ಸ್ಯಾಳ ಹುಡುಗಿ. ನನ್ನ ಜೊತೆ ನಿಶ್ಚಿತಾರ್ಥ ಮಾಡಿಕೊಟ್ಟ ಹುಡುಗಿನ ಮದ್ವೆ ಮಾಡಿ ಕೊಡಾಕ ಬೇಕು ಅಂತ CRPF ಯೋಧ ಕೃಷ್ಣ ಹುಬ್ಬಳ್ಳ್ಯಾಗ ಧರಣಿ ಕುಂತಿದ್ದ. ಹುಬ್ಬಳ್ಳಿಗೆ ಹುಡುಗಿ ಬರಲಿಲ್ಲ. ಹಿಂಗಾಗಿ ಹುಡುಗ ಹಾನಗಲ್ನಾಗಿರೋ ಹುಡುಗಿ ಮನೆಗೆ ಹೋಗಿದ್ದ. ಸ್ಟೇಷನ್ಗೆ ಹೋಗಿ ನ್ಯಾಯ ಪಂಚಾಯತಿ ಮಾಡ್ರಿ ಅಂದ. ಆದ್ರೆ ಹುಡುಗಿ ಮಾತ್ರ ನಾ ಮದುವೆಗೆ ಒಲ್ಲೆ ಅಂದ್ಲು. ನಂಗೆ ಅವ್ರು ಇಷ್ಟ ಇಲ್ಲ ರೀ, ಟಾರ್ಚರ್ ಕೊಡ್ತಾರೆ, ಕೆಟ್ಟ ಮಾತಾಡಕ್ಕೆ ಹೊಲ್ಸಲ್ಸ್ ಬೈತಾರೆ, ಅದಕ್ಕೆ ನಂಗೆ ಬೇಡ ರೀ. ಅವರು ಮುಂದಾದ್ರೆ ಈ ಥರ ಟಾರ್ಚರ್ ಕೊಡ್ತಾರೆ ಅನ್ನೋದಕ್ಕೆ ನಾವು ಅಲ್ಲಂದಿರುತ್ತೆ, ಬೇಡ ನನಗೆ. ಹುಡುಗಿನ ಒಲ್ಲೆ ಅಂದ್ಮ್ಯಾಗ ನಾವೇನು ಮಾಡೋದೈತಿ ಅಂತ ಪೊಲೀಸರು ಕೃಷ್ಣಗ ಬುದ್ಧಿ ಮಾತು ಹೇಳಿದ್ರು. ಇಷ್ಟೆಲ್ಲ ಆದ್ಮ್ಯಾಗೂ ಮದ್ವೆಗೆ ಒಪ್ಪಲಿಲ್ಲ ಅಂದ್ರ ಆತ್ ಬಿಡ್ರಿ ಅಂತ ಕೃಷ್ಣ ಒಪ್ಕೊಂಡು ಸುಮ್ಮನೆ ವಾಪಸ್ ಬಂದ. ಹುಡುಗಿ ಬೇಕಂತ ಬಂದಿದ್ದೀನಿ, ಅಲ್ಲಿಂದ ಇಲ್ಲಿವರೆಗೂ ನನಗೆ ಬೇಕವಳು ಅಂತ ಬಂದಿದ್ದೀನಿ. ನನಗೆ ಇಷ್ಟು ದಿನ ನನಗೆ ಅವಳು ಏನೋ ಒಂದು ಮಾಡಿದ್ಲು, ನನಗೆ ಇವು ಅವಳೇ ಬೇಕಂತ ನನಗೆ ಅನಿಸ್ತಾ ಇದೆ. ಅವಳಿಲ್ಲ ಅಂತ ನನಗೆ ಜೀವನ ಇಲ್ಲ. ಬೇಡ ಅಂತ ಹೇಳ್ತಾ ಇದ್ದಾಳೆ. ಬೇಡ ಅಂತಂದ್ರೆ ಬರೆದು ಕೊಟ್ಬಿಡ್ಲಿ, ನಾನು ವಾಪಸ್ ಹೋಗ್ತೀನಿ. ಆಮ್ಯಾಗ ನನಗೇನಾದ್ರೂ ಆದ್ರೆ ಅವಳು ಸಂಬಂಧ ಇಲ್ಲ, ಅವಳಿಗೇನಾದ್ರೂ ನನಗೆ ಜವಾಬ್ದಾರಿ ಇಲ್ಲ. ನಡೋ ರಾತ್ರಿ ಇಷ್ಟೆಲ್ಲ ನಡೆಯುವಾಗ ಸ್ಟೇಷನ್ ಮುಂದೆ ಊರನ್ ಮಂದಿ ಎಲ್ಲ ಸೇರಿತ್ ನೋಡ್ರಿ. ಹುಡುಗಿಗೆ ಸಮಾಧಾನ, ಹುಡುಗಗೆ ಬೇಸರ ಆದ್ರ ಮಂದಿಗೆ ಮಾತ್ರ ಮೋಜ್ ಅನಿಸ್ತಿತ್ತು ನೋಡ್ರಿ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಸಾಲಿ ಕಲಿಯೋದಲ್ದ ರಾತ್ರಿಯಿಂದ ಮುಂಜಾನೆ ಮಠ ಚಹಾ ಮಾರಿ ಮನಿ ನಡೆಸ್ತಿದ್ದ ಹೈಸ್ಕೂಲ್ ಹುಡುಗಂಗ MLA ವೀರಭದ್ರಪ್ಪ ಹಾಲು ಹರವಿ ಸಹಾಯ ಮಾಡ್ಯಾರ. ಚಾ ಚೂಡ ಸುದ್ದಿದಾಗ ಈ ಹುಡುಗನ್ ಛಲ ನೋಡಿ ಅವನ ಮನೆಗೆ ಹೋಗಿದ್ರು ಶಾಸಕರು.
ಹಳೆ ಬಸ್ ಸ್ಟ್ಯಾಂಡ್ನ್ಯಾಗ ರಾತ್ರಿ ಚಾ ಮಾರೋದು, ಬೆಳಿಗ್ಗೆ 3000 ಮಠದ ಹೈಸ್ಕೂಲ್ನಾಗ ಶಾಲಿ ಕಲಿಯೋದು. ಕಳೆದ 5-6 ವರ್ಷದಿಂದ ಶಾಲಿ ಸಲುವಾಗಿ ನಿದ್ದಿ ಕಳ್ಕೊಂಡಿದ್ದ ನೇಕಾರ್ ನಗರದ ಮಹಾಂತೇಶ. ಸುವರ್ಣ ನ್ಯೂಸ್ ಈ ಹುಡುಗನ ಕಷ್ಟನ ಸುದ್ದಿ ಮಾಡಿತ್ತು. ಇದನ್ನ ನೋಡಿ ಶಾಸಕ ವೀರಭದ್ರ ಹಾಲಹರವಿಯವರು ಹುಡುಗನ ಮನೆಗೆ ಹೋಗಿದ್ರು. ಅವನ ವಿದ್ಯಾಭ್ಯಾಸದ ಎಲ್ಲಾ ಖರ್ಚು ನಾವೇ ನೋಡ್ಕೋತೀನಿ ಅಂತ ಹೇಳಿದ್ರು. ಮಹಾಂತೇಶ್ ಬ್ಯಾಕೋಡಿ ಈ ವಿದ್ಯಾರ್ಥಿಯ ಒಂದು ಜೀವನದ ಒಂದು ಕಷ್ಟವನ್ನು ಮತ್ತು ಆತನ ಒಂದು ಸಾಧನೆಯನ್ನು ನಾನು ಸುವರ್ಣ ಟಿವಿಯಲ್ಲಿ ನೋಡಿ ಗಮನಿಸಿದ ಮೇಲೆ ಸಂಪೂರ್ಣ ಆತನ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ನಾನು ಇವತ್ತು ವಹಿಸ್ಕೊಂಡಿದ್ದೇನೆ. ಆತನ ಕಾಲೇಜ್ ಶಿಕ್ಷಣ ಅದೆಷ್ಟೇ ಖರ್ಚು ಬರಲಿ ಆತನ ಓದಲಿಕ್ಕೆ ನಾನು ಸಹಾಯ ಮಾಡ್ತೀನಿ. ಈ ಕುಟುಂಬ ಇನ್ನೂ ಬಾಡ್ಗಿ ಮನ್ಯಾಗ ಐತ್ರಿ. ಇವ್ರಿಗೊಂದು ಆಶ್ರಯ ಮನಿ ಮಂಜೂರ್ ಮಾಡಿಸ್ತೀನಿ ಅಂತಾನ ಭರವಸೆ ಕೊಟ್ಟಾರ. MLAರು ಹೇಳ್ದಂಗ ಆದ್ರ ನಮ್ಗ ಬಾಳ ಅನುಕೂಲ ಆಕೇತ್ರಿ ಅಂತೈತಿ ಈ ಕುಟುಂಬ. ವೀರಭದ್ರಪ್ಪ ಹಲವರಿ ಬಂದು ನಮ್ಮ ಮನೆ ಬಂದು ನಮ್ಮ ಅಜ್ಜಿಗೆ ಅದೆಲ್ಲ ಕೇಳಿ ಏನು ಮಾಡ್ತೀಪ್ಪ ಏನಿಲ್ಲ ಅಂತ ಕೇಳಿದಾರೆ. ಮತ್ತು ನೀ ಎಷ್ಟು ಗಂಟೆ ಮಟ್ಟ ಚಾ ಮಾರಕ್ಕೆ ಹೋಗ್ತಿ, ಸ್ಕೂಲಿಗೆ ಹೋಗ್ತಿ ಅಂತ ಕೇಳಿದಾರೆ. ರಾಷ್ಟ್ರೀಯ ಯೋಜನೆ ಮನೆ ಕೊಡ್ತೀನಿ ಮತ್ತು ನಿಂದು ವಿದ್ಯಾಭ್ಯಾಸದ ಬಗ್ಗೆ ನಾನು ನೋಡ್ಕೊತೀನಿ ಅಂತಂದ್ರೆ ನಂಗೆ ಆ ವಿಷಯ ಕೇಳಿ ಸಂತೋಷ ಆತ್ರಿ. ಯಾರು ಹೆಲ್ಪ್ ಮಾಡಂಗಿಲ್ಲ ಅಂದಿದ್ದಾರೆ. ಅವ್ರು ವೀರಭದ್ರಪ್ಪ ಹಲವರಿ ಬಂದು ಶಾಸಕರು ಬಂದು ನಂಗೆ ಹೆಲ್ಪ್ ಮಾಡಿದ್ದಾರೆ. ಒಟ್ಟಾಗ ಹುಡುಗನ ಓದೋ ಆಸೆಕ ಇನ್ನಷ್ಟು ಶಕ್ತಿ ಬಂದಂಗ ಆಗೈತಿ. ಈ ಕುಟುಂಬಕ್ಕೊಂದು ಸೂರಿನ ಭರವಸೆ ಲಘೂನ ಈಡೇರಿದ್ರ ಅಷ್ಟ ಸಾಕ್ ನೋಡ್ರಿ. ಅನಂತರಾಮಯ್ಯ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ಬೆಳಗಾವಿ ಮಚ್ಚೆ ಅನ್ನೋ ಊರಾಗ ಕನ್ನಡ ಸಾಲಿ ಗ್ವಾಡಿ ಮತ್ತು ಬಾಗಲ್ ಮ್ಯಾಗ ಯಾರೋ ಹೊಲಸಗೇಡಿಗಳು ಹೇಸಿಗೆ ಎಸ್ದು ಹೋಗ್ಯಾರ. ಶಾಲೆಗೆ ಇವತ್ತು ಪರೀಕ್ಷಾ ಇದ್ವು. ಇದ್ರ ಸಲುವಾಗಿ ಪರೀಕ್ಷೆನ 1 ತಾಸು ತಡ ಮಾಡಿ ಶುರು ಮಾಡಿದ್ರು. ಈ ಊರಾಗ ಮರಾಠಿ ಮತ್ತು ಕನ್ನಡ ಸಾಲಿ ಒಂದ ಕಾಂಪೌಂಡ್ನಾಗ ಐತಿ. ಊರನ್ ನೆಮ್ಮದಿನ ಹಾಳು ಮಾಡಕ್ಕ ಹಿಂಗ್ ಮಾಡ್ಯಾರಂತ ಅನುಮಾನ ಬಂದೈತಿ. ಈ ಹಿಂದೆ 2 ಸರ್ತೆ ಕಿಡಿಗೇಡಿಗಳು ಹಿಂಗ ಹೇಸಿಗೆ ಚೆಲ್ಲಿದ್ರು. ಇವತ್ತು ಬೆಳಿಗ್ಗೆ ನಾವು ನೇಮಪ್ರ ಸಾಲಿಗೆ ಹೋಗ್ಬಿಡ್ದಂದ್ರೆ ನಮ್ಮ ಆಫೀಸ್ ಮುಂದಿದ್ದಂಥ ಗೇಟಿಗೆ ಸಂಡಾಸ ಅಂದರೆ ಗಾನ್ ಮಾಡಿ ಕಸ ಆ ಗಾಣ ತೊಗೊಂಡು ಕೀಲಿಗೆ ಹಚ್ಚಿ ತೆಗ್ಯಾಕೆ ಬರ್ದಂಗೆ ಇದನ್ನು ಮಾಡಿದ್ರು ನಂತಲಿ ಅಂದರೆ ಅಲ್ಲ. ಈ ಹಿಂದೆ 3 ಸಲ ಮರಾಠಿ ಶಾಲೆ ಒಳಗೆ ಆಗಿದ್ದಾರೆ. ಈ ರೀತಿ ಪದೇ ಆಗತ್ತೈತೆ ರೀ. ಈ ರೀತಿ ಆಗೋದ್ರಿಂದ ವಾತಾವರಣ ಭಾಳ ಇದನ್ನು ಸಹ ಐತ್ರಿ. ಇವತ್ತು ಪರೀಕ್ಷೆ ಟೈಮ್ದಾಗೂ ಸಹಿತ ಈ ರೀತಿ ಆಗಂತಲಿ ಅಂದ್ರೆ 1 ತಾಸು ಈಗ 6 ತಿಂಗಳ ಪರೀಕ್ಷೆ ಅಲ್ರಿ.